ಪ್ರಶ್ನೆ ಇರಲಿ, ಇದಕ್ಕೆ ಆಡಳಿತ ಮಂಡಳಿ ಲಿಖಿತವಾಗಿ ರೈತರಿಗೆ ಭರವಸೆಯನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ, ಈ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾವ್ ಹೇಳ್ತೀವಿ ಇವತ್ತು ಸಾಂಕೇತಿಕವಾಗಿ ಮನವಿ ಪತ್ರ ಕೊಡೋದಕ್ಕೆ ಇಷ್ಟೆಲ್ಲ ರೈತರು ಬಂದಿದ್ದೇವೆ. ಈ ನಮ್ಮ ಚಾಮುಂಡೇಶ್ವರಿ ಶುಗರ್ ಫ್ಯಾಕ್ಟರಿಯ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಲ ರೈತರನ್ನ ಒಟ್ಟು ಮಾಡಿಕೊಂಡು ಅವತ್ತೇ ನೀವು ಈ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಫ್ಯಾಕ್ಟರಿಯನ್ನು ನಡೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಡಲ್ಲ. ಏನಾಗುತ್ತೆ ನೋಡೋಣ. ನಮಗೋಸ್ಕರ ಇರೋ ಫ್ಯಾಕ್ಟರಿ ನಮ್ಮನ್ನು ಉದ್ಧಾರ ಮಾಡ್ಬೇಕು ಅಂತಿರೋದು, ಯಾರೋ ಮಾಲೀಕರು ಉದ್ಧಾರ ಮಾಡಕ್ಕಲ್ಲ. ನನಗೆ ಅದರಿಂದ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಈ ಹೋರಾಟವನ್ನು ಮುಂದುವರಿಸೋಣ. ನಮ್ಮ ಹೋರಾಟ ಬಲಗೊಳ್ಳಬೇಕು ಅಂತ ಹೇಳಿದ್ರೆ ರೈತರಿಗೆ ತಿಳುವಳಿಕೆ ಕೊಡಬೇಕು, ಅಲ್ಲಿ ಸಂಘ ಕಟ್ಟಬೇಕು, ನಮ್ಮ ಲಾಭ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಆ ಕೆಲಸನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನೀವೆಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ಕರ್ನಾಟಕ ಪ್ರಾಂತ ರೈತ ಸಂಘ ಈ ಚಳುವಳಿಯ ಜೊತೆಗಿರ್ತದೆ, ಚಳುವಳಿಯನ್ನು ಮುನ್ನಡೆಸ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾಡ್ತಾ ಇದೀವೋ ಆ ಬೇಡಿಕೆಗಳನ್ನ ಸರ್ಕಾರ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಕೇಳ್ತಿರೋದಿಷ್ಟೇ, ನಾವು ಕೊಡ್ತಕ್ಕಂಥ ಕಬ್ಬು ಕೇವಲ ಸಕ್ಕರೆ ಮಾತ್ರ ಅಲ್ಲ, ನಮ್ಮ ಕಬ್ಬಿಂದ ನೀವು ಯಾವ್ದಾವುದೆಲ್ಲ ಲಾಭ ತಗೊಳ್ತೀರೋ ಆ ಎಲ್ಲ ಲಾಭದ ಪಾಲು, ಅದರ ಅಂಶ ನಮಗೂ ಸಿಗಬೇಕು. ಯಾಕೆಂದ್ರೆ ನಾವು ಕಬ್ಬು ಬೆಳೆದು ಕೊಟ್ಟಿದ್ರಿಂದ ನೀವು ಎಥನಾಲ್ ಉತ್ಪಾದನೆ ಮಾಡ್ತಾ ಇದ್ರಿ, ನೀವು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ರಿ, ನೀವು ಡಿಸ್ಟಿಲರಿ ಉತ್ಪಾದನೆ ಮಾಡ್ತಾ ಇದ್ರಿ, ನೀವು ಅಲ್ಲಿ ಪೆಟ್ರೋಲಿಗೆ ಬೇಕಾಗಿರ್ತಕ್ಕಂಥ ಅಥವಾ ವೈದ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ಇನ್ನೊಂದು ಗೊಬ್ಬರಕ್ಕೆ ಬೇಕಾಗಿರ್ತಕ್ಕಂಥ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ರಿ. ಆ ಕಾರಣಕ್ಕೋಸ್ಕರ ಕೇವಲ ಸಕ್ಕರೆಯ ದುಡ್ಡನ್ನ ಮಾತ್ರ ಲೆಕ್ಕ ಹಾಕಿ ನಮಗೆ ಕೊಡೋದಲ್ಲ, ನೀವು ಒಂದು ಟನ್ ಕಬ್ಬಿಂದ ಏನೇನೆಲ್ಲ ಉಪ ಉತ್ಪನ್ನಗಳನ್ನ ತಯಾರು ಮಾಡ್ತೀರಿ ಅದ್ರ ಎಲ್ಲದರ ಲಾಭದ 50% ನಮ್ಮ ರೈತರಿಗೆ ಸಿಗಬೇಕು. ಆವಾಗ ಮಾತ್ರನೇ ನಮ್ಮ ರೈತರು ಯಾವ ಬೆಳೆಯನ್ನ ಬೆಳೆದ್ರು ಕೂಡ ಸಾಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಲ್ಲ. ಇವತ್ತೇನಾಗಿದೆ ಅದರ ಪರಿಸ್ಥಿತಿ, ನಾವು ನಮ್ಮ ರೈತರು ನಾವೇ ಅಂದ್ಕೊಳ್ತೀವಿ. ಇವತ್ತು ಒಂದು 5 ಟನ್ 10 ಟನ್ 20 ಟನ್ ಫ್ಯಾಕ್ಟರಿ ಕಬ್ಬು ಕಳಿಸಿದ್ರೆ ಇಳುವರಿ ಕಡಿಮೆ ಬಂತು, ಬಿಲ್ಲಲ್ಲಿ ರೇಟ್ ಕಡಿಮೆ ಬಂದಿದ್ರೆ ಏನ್ ಮಾತಾಡ್ಕೊಳ್ತೀವಿ ಸಂಜೆ? ಇವ್ರು ಮೋಸ ಮಾಡಿದಾನೆ ಅಂತ ಮಾತಾಡ್ಕೊಳ್ಳಲ್ಲ, ಬದಲಾಗಿ ನಮ್ಮ ಹಣೆ ಬರ್ದಿದ್ದೆ ಇಷ್ಟು ಹಂಗಾಗಿ ಸಿಕ್ಕಿದೆ ಅಂತ ಮಾತಾಡ್ಕೊಳ್ತೀವಿ. ಎಲ್ಲಿವರೆಗೆ ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರ್ತಕ್ಕಂಥದಕ್ಕೆ ಸರಿಯಾಗಿ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ ಕೇಳಲ್ವೋ, ಇದು ನಮ್ಮ ಹಣೆ ಬರ್ತಾಸ್ತ್ರ ಸಿಗ್ತಾ ಇದೆ ಅಂತ ಅನ್ಕೊಳ್ತೀವೋ ಅಲ್ಲಿವರೆಗೆ ನಮ್ಮನ್ನ ಇನ್ನೂ ಹಿಂಡಿ ಪೇ ಮಾಡ್ತಾರೆ ಫ್ಯಾಕ್ಟರಿ ಮಾಡಿ. ನಮ್ಮ ತಿಳುವಳಿಕೆ ಹಿಂಗಿರೋ ಕಾರಣಕ್ಕೋಸ್ಕರನೇ ಇವರು ಸುಲಭವಾಗಿ ಮೋಸ ಮಾಡಬಹುದು ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಫ್ಯಾಕ್ಟರಿಯ ಎಂಟ್ರೆನ್ಸ್ ಅಲ್ಲೇ ದೇವಸ್ಥಾನ ಕಟ್ಕೊಂಡಿರ್ತಾರೆ. ಯಾವ ಫ್ಯಾಕ್ಟರಿ ಹೋಗ್ಬೇಕಂದ್ರೆ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ತಾರೆ. ಕರ್ನಾಟಕದಲ್ಲಿರ್ತಕ್ಕಂಥ 71 ಫ್ಯಾಕ್ಟರಿಗೆ ನೀವು ಹೋಗಿ ವಿಸಿಟ್ ಕೊಡಿ, ಗೇಟ್ನ ಎಂಟ್ರೆನ್ಸ್ ಅಲ್ಲೇ ಒಂದು ಒಳ್ಳೆ ದೇವಸ್ಥಾನ ಕಟ್ಟಾರೆ. ಯಾಕೆ? ಈ ಕಡೆ ಹೋಗ್ಬೇಕಾದ್ರೂ ಕೈ ಮುಕ್ಕೊಂಡು ಹೋಗಿ ನಿಮ್ಗೆ ಲಾಭ ಆಗುತ್ತೆ ಅಂದ್ಕೊಂಡು ಹೋಗಿ ಒಳಗೆ ಹೋಗಿ ಕಬ್ಬು ಹಾಕಿ ಬಿಲ್ ಇಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಬಿಲ್ ಕಡಿಮೆ ಬಂದ್ರು ಭಗವಂತನ ಸ್ವಾಮಿ ಈ ಸರಿ ನಾವು ಸಿಗ್ಲಿಲ್ಲ, ಮುಂದಿನ ಸರಿ ನಾವು ಕೊಡಪ್ಪ ಅಂತಿಲ್ಲ, ಕೈ ಮುಕ್ಕೊಂಡು ವಾಪಸ್ ಬನ್ನಿ ಅಂತ. ನಿಮಗಿರೋ ಸಿಟ್ಟು ಆಕ್ರೋಶನ ಫ್ಯಾಕ್ಟರಿ ಮಾಲೀಕರೆಲ್ಲ ತೋರಿಸ್ಬೇಕಾಗಿಲ್ಲ. ನೀವು ಅವ್ರೇನ್ ಹೇಳ್ತಾರೆ? ಭಗವಂತನ ಮೇಲೆ ತೋರಿಸಿ, ಭಗವಂತನ ಮೇಲೆ ಕೃಪೆ ಇಡಿ, ನಿಮ್ಗೆಲ್ಲ ಆಗುತ್ತೆ ಅಂತ. ಹಾಗಾಗಿ ಬಂಧುಗಳೇ, ಇವತ್ತು ನಾವು ರೈತರು ಏನ್ ಕಷ್ಟ ಪಡ್ತೀವಿ ಆ ಕಷ್ಟ ಪಟ್ಟಿದ್ದಕ್ಕೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಲಾಭವನ್ನ ನಾವೇ ನಿಜವಾಗ್ಲೂ ಪಡೆಯೋದಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಈ ಹೋರಾಟ ಪ್ರಾರಂಭ ಆಗಿದೆ. ಕೊನೆಗೆ ಇಲ್ಲಿಯ ಚಾಮುಂಡೇಶ್ವರಿ ಶಿವನಿಗೆ ಸಂಬಂಧಪಟ್ಟಂತೆ 2 ಅಂಶಗಳನ್ನ ನಾನು ಹೇಳಿದ ಮಾತನಾಡುತ್ತೇನೆ. 1ನೇ ಅಂಶ ಈಗಾಗಲೇ ಬರ್ತಾ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಕಾರ್ಖಾನೆಯಲ್ಲಿ ಕಬ್ಬಿನ ನಾವು ಅರಿಯೋದಕ್ಕೆ ಕೊಟ್ಟ ಮೇಲೆ ಕೇವಲ 14 ದಿನಗಳ ಒಳಗಡೆ ಆಗಿ ನಮಗೆ ಅವರು ಬಿಲ್ ಅನ್ನು ಪಾವತಿ ಮಾಡಬೇಕು. ಎಷ್ಟು ದಿವಸ ಕೊಡ್ತಾರೆ ನಮಗೆ? 2 ತಿಂಗಳು, 3 ತಿಂಗಳು, 4 ತಿಂಗಳಾದ್ರೂ ನಮಗೆ ಬಿಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪುಗಳು ಬಂದಿದ್ದಾವೆ. 14 ದಿನದ ಮೇಲೆ ನಿಮಗೆ ಸರಿಯಾಗಿ ಅವರು ಬಿಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ 14 ದಿನದ ನಂತರ ಬಡ್ಡಿ ಸೇರಿಸಿ ನಮಗೆ ದುಡ್ಡು ಕೊಡ್ಬೇಕು. ಯಾರು ಕೇಳಿದ್ವಿ ನಾವು? ಬಡ್ಡಿ ಸಮೇತ ಯಾರು ಕೇಳಿದ್ವಿ? ಫ್ಯಾಕ್ಟರಿ ಮಾಲೀಕ ಹತ್ರ ಯಾರು ಕೇಳಿಲ್ಲ. ನಾವು ಕೇಳಬೇಕಾಗಿದೆ, ನೀವು ನನಗೆ ಬಡ್ಡಿ ಸಮೇತ ಇದಕ್ಕೆ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಿಂದ ನಾವು ಒಬ್ಬರನ್ನ ನಿಮ್ಮ ಫ್ಯಾಕ್ಟರಿಗೆ ಅದೇ ಕೊಡಲ್ಲ ಅಂತ ಹೇಳಿ ಹೇಳ್ಬೇಕಾದಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. 2ನೇದು, ಇಲ್ಲಿಗೀಗ ಕಬ್ಬು ಹಾಕ್ಬೇಕಾದ್ರೆ ಟ್ರ್ಯಾಕ್ಟರ್ ಬರ್ತವೆ, ಡಬಲ್
ಟ್ರ್ಯಾಕ್ಟರ್ ಏನದು ಡಬಲ್ ಟ್ರಾಲಿ ಹಾಕೊಂಡು ಬರ್ತಕ್ಕಂಥ ಟ್ರ್ಯಾಕ್ಟರ್ ಏನ್ ಮಾಡ್ತಾರೆ ಅವರು ತಗೊಂಡೋಗಿ ವೇಲ್ ಬ್ರಿಡ್ಜಿಗೆ ನಿಲ್ಲಿಸ್ಬೇಕಾದ್ರೆ 2 ಚಕ್ರ ವೇಲ್ ಬ್ರಿಡ್ಜಿಂದ ಹೊರಗಡೆ ಬಂದಿರ್ತವೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಾನು ಈ ಫ್ಯಾಕ್ಟ್ರಿ ಮಾಲೀಕರಿಗೆ, ಸ್ವಾಮಿ ನೀವೇ ಹೇಳ್ತೀರಿ ತೂಕದಲ್ಲಿ ಮೋಸ ಇರಬಾರ್ದು, ಒಪ್ಕೊಳ್ತೀನಿ ನೀವು ಅದನ್ನ, ಯಾರಿಗೂ ಮೋಸ ಆಗಬಾರ್ದು ಅಂತ. ತೂಕದ ಮೆಷಿನು ಇಲ್ಲಿಟ್ರು ಒಂದೇ ತೂಕ ಮಾಡಬೇಕು, ಅಲ್ಲಿಟ್ರು ಒಂದೇ ತೂಕ ಮಾಡ್ಬೇಕಲ್ವಾ? ತೂಕದ ಮಿಷಿನ್ ಸರಿಯಾಗಿದೆ, ತಹಸೀಲ್ದಾರ್ ಆಫೀಸ್ ಮುಂದೆ ಇಟ್ಟು ಅದೇ ತೂಕ ಮಾಡಬೇಕು, ಗೇಟ್ ಅಲ್ಲಿ ಇಟ್ಟು ಅದೇ ತೂಕ ಮಾಡಬೇಕು, ತಹಸೀಲ್ದಾರ್ ಚೇಂಬರ್ ಅಲ್ಲಿ ಇಟ್ಟು ಅದೇ ತೂಕ ಮಾಡಬೇಕು. ಕರೆಕ್ಟಾ? ತೂಕ ಬೇರೆ ತೋರಿಸಬಾರ್ದು. ಬೇರೆ ತೋರಿಸಿದ ಅರ್ಥ ಏನು? ಮಿಷನ್ ಸರಿ ಇಲ್ಲ, ಮೋಸ ಆಗ್ತಾ ಇದೆ ಅಂತ. ನಾವು ನಿಮಗೆ ಕೇಳ್ತೀವಿ, ನೀವು ತೂಕದಲ್ಲಿ ಎಲ್ಲರೂ ಒಂದೇ ಮಿಷನ್ ಮಾಡ್ತಿದ್ದಾರೆ, ರೈತರು ತಂದು ಆಗ್ತಕ್ಕಂಥ ಕಬ್ಬನ್ನ ಯಾಕೆ ಒಂದೇ ಬ್ರಿಡ್ಜ್ ತೂಕ ಮಾಡ್ತೀರಿ? ನೀವು ಕೊಡ್ತಕ್ಕಂಥ ಸಕ್ಕರೆ ಯಾಕೆ ಇನ್ನೊಂದು ಬ್ರಿಡ್ಜ್ ತೂಕ ಮಾಡ್ತೀರಿ? ಯಾಕೆ? ನೀವು ಕೊಡೋ ಸಕ್ಕರೆ ಇದೇ ಬ್ರಿಡ್ಜ್ ತೂಕ ಮಾಡಿ, ನಾವು ಕೊಡೋ ಕಬ್ಬನ್ನ ಬ್ರಿಡ್ಜ್ ತೂಕ ಮಾಡ್ತೀರ ಅಲ್ಲಿ? ಅಥವಾ ನೀವು ಸಕ್ಕರೆ ಕೊಡ್ತಿರಲ್ಲ, ಆ ಬ್ರಿಡ್ಜ್ ನಮ್ ಕಬ್ಬು ತಗೊಂಡು ತೂಕ ಮಾಡಿ, ಯಾಕೆ ತೂಕ ಮಾಡಲ್ಲ? ಯಾಕೆಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು, ಈ ವೇವ್ ಬ್ರಿಡ್ಜ್ ಒಂದು ತೂಕ ತೋರಿಸುತ್ತೆ, ಆ ವೇವ್ ಬ್ರಿಡ್ಜ್ ಇನ್ನೊಂದು ತೂಕ ತೋರಿಸುತ್ತೆ. ಇನ್ನೊಂದು ಅಂಶ ಹೇಳಿದ್ರು, ಇಳುವರಿ ಆಧಾರದ ಮೇಲೆ ನಮಗೆ ರೇಟ್ ಫಿಕ್ಸ್ ಮಾಡೋದು. ನಮಗೆ ಬಹುತೇಕ ಗೊತ್ತಿಲ್ಲ, ಅದು ಏನೋ ನಾವು ಕಬ್ಬು ಹಾಕ್ತಿವಿ, ರೇಟ್ ಜಾಸ್ತಿ ಆದ್ರೆ ಏನೋ ಜಾಸ್ತಿ ಬಂದಿರ್ಬೋದು ಅಂತ. ಇಲ್ಲ, ನಮ್ಮ ಕಬ್ಬಿನ ಇಳುವರಿ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ. ಆದ್ರೆ ಇಳುವರಿಯನ್ನು ಯಾವ್ದ್ರ ಮೇಲೆ ಫಿಕ್ಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು 9% ಅಂದ್ರೂ ನಾವು ಒಪ್ಕೋಬೇಕು, 9.5% ಅಂದ್ರೂ ಒಪ್ಕೋಬೇಕು, 10% ಅಂದ್ರೂ ಒಪ್ಕೋಬೇಕು. ಎಲ್ಲಿದೆ ನಮಗೆ ಇಲ್ಲಿವರೆಗಿನ ಅಕ್ಯುರೇಟ್ ಆಗಿ ಪ್ರಯೋಗಾಲಯದಲ್ಲಿ